ರಮೇಶ್ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದ. ಮದುವೆಯಾಗಲು ಆತ ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದ್ದ. ಅಂದು ಬೇಗ ಮನೆಗೆ ಬಂದವನು ತನ್ನ ಫ್ರೆಂಡ್ ಜೊತೆ ಹುಡುಗಿ ನೋಡಲು ಹುಡುಗಿಯ ಮನೆಗೆ ಹೊರಟಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಶ್ರಾವಣಿ ಜ್ಯೂಸ್ ಟ್ರೇಯೊಂದಿಗೆ ಹೊರಬಂದಳು. ನೀಲಿ ಬಣ್ಣದ ಸೀರೆಯಲ್ಲಿ ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಮೊದಲ ನೋಟದಲ್ಲೇ ಆಕೆ ರಮೇಶ್ಗೆ ಬಹಳ ಇಷ್ಟವಾದಳು. 26 ವರ್ಷದ ಶ್ರಾವಣಿಯನ್ನು ಎಲ್ಲರೂ ಶರು ಎಂದೇ ಕರೆಯುತ್ತಿದ್ದರು. ಶರು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಳು. ರಮೇಶ್ ಮತ್ತು ಶರು ಸ್ವಲ್ಪ ಸಮಯ ಪರ್ಸನಲ್ ಆಗಿ ಮಾತನಾಡಿದರು. ಆಗ ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ಕೆಲವು ದಿನಗಳ ನಂತರ ಮದುವೆಯ ದಿನಾಂಕವೂ ನಿಗದಿಯಾಯಿತು. ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಮದುವೆಯ ಮೆರವಣಿಗೆ ಕಾರ್ನಲ್ಲಿ ಹೊರಟಿತ್ತು. ರಮೇಶ್ನ ಸ್ನೇಹಿತ ಕೂಡ ಅವರ ಜೊತೆಯಲ್ಲಿಯೇ ಇದ್ದ. ಅಷ್ಟರಲ್ಲಿ ರಮೇಶ್ನ ಮೊಬೈಲ್ ರಿಂಗಣಿಸಿತು. ರಮೇಶ್ ಡ್ರೈವರ್ಗೆ ಕಾರನ್ನು ಸೈಡಿನಲ್ಲಿ ನಿಲ್ಲಿಸಲು ಹೇಳಿ ಕಾರ್ನಿಂದ ಇಳಿದು ಮಾತನಾಡತೊಡಗಿದ. ಇಂತಹ ಪ್ರಮುಖ ಸಂದರ್ಭದಲ್ಲಿ ಇಷ್ಟು ಹೊತ್ತು ಯಾರ ಜೊತೆ ಮಾತನಾಡುತ್ತಿದ್ದಾರೆ ಎಂದು ಶರು ಆತನ ಸ್ನೇಹಿತನ ಬಳಿ ಕೇಳಿದಳು. ಆತ ರಮೇಶ್ ಡಾಕ್ಟರ್ ಆಗಿರೋದ್ರಿಂದ ತುರ್ತು ಕರೆ ಬರುತ್ತಿರುತ್ತದೆ ಎಂದಾಗ ಸ್ವಲ್ಪ ಸಮಾಧಾನಗೊಂಡಳು. ಶರು ರಮೇಶ್ನ ಮನೆಗೆ ಬಂದಾಗ ಮನೆಯಲ್ಲಿ ಕೆಲವೇ ಅತಿಥಿಗಳು. ಅವರ ಸೋದರ ಮಾವ, ಚಿಕ್ಕಮ್ಮ, ಕೆಲವು ಪರಿಚಯಸ್ಥರು ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದರು. 2-3 ದಿನಗಳ ಬಳಿಕ ಅವರವರ ಮನೆಗೆ ತೆರಳಿದರು. ಈಗ ಮನೆಯಲ್ಲಿ ರಮೇಶ್ ಮತ್ತು ಶರು ಇಬ್ಬರೇ. ರಮೇಶ್ ಶರು ಬಳಿ ಮಾತನಾಡುತ್ತಾ ಹನಿಮೂನಿಗೆ ಎಲ್ಲಿ ಹೋಗೋಣ ಎಂದು ಕೇಳಿದ. ಶರು ನಾಚುತ್ತಾ ನೀವು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋದರೂ ನಿಮ್ಮ ಜೊತೆ ಬರುತ್ತೇನೆ ಎಂದು ಹೇಳಿದಳು. ರಮೇಶ್ ಯೋಚಿಸಿ ಶರುವನ್ನು ತನ್ನ ಪೂರ್ವಿಕರಿದ್ದ ಹಳ್ಳಿಗೆ ಕರೆದುಕೊಂಡು ಹೋಗೋಣ ಎಂದು ನಿರ್ಧರಿಸಿದ. ಶರು ಸಿಟಿಯಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಆಕೆಗೆ ಹಳ್ಳಿಯ ಹಸಿರು ತುಂಬಿದ ಪರ್ವತಗಳಿಂದ ಆವೃತವಾದ ಸ್ಥಳ ಇಷ್ಟವಾಗಬಹುದು ಎಂದು ಯೋಚಿಸಿದ್ದ. ಶರು, ನೀನು ನಿನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿಕೊ, ನಾನು ನಾಳೆ ನಿನ್ನನ್ನು ಒಂದು ಸುಂದರ ಸ್ಥಳಕ್ಕೆ ಕರೆದೊಯ್ತೀನಿ ಎಂದು ಹೇಳಿದನು. ಶರು ಕುತೂಹಲದಿಂದ ಹೌದೇ, ಎಲ್ಲಿಗೆ ಎಂದು ಕೇಳಿದಳು. ರಮೇಶ್ ಉತ್ತರಿಸುವ ಮುನ್ನವೇ ಮೊಬೈಲ್ ರಿಂಗಣಿಸಿತು. ಮೊಬೈಲ್ ನೋಡಿದೊಡನೆ ರಮೇಶ್ನ ಮುಖಭಾವವೇ ಬದಲಾಯಿತು. ರಮೇಶ್ ಎಲ್ಲವನ್ನೂ ಬಿಟ್ಟು ಮಾತನಾಡಲು ಹೊರಟು ಹೋದ. ಆತ ಬಂದ ಬಳಿಕ ಶರು ಯಾರ ಫೋನು ಎಂದು ಕೇಳಿದಳು. ಅದೆಲ್ಲ ಬಿಡು, ಈಗ ಬೇಗ ರೆಡಿಯಾಗು, ನಿನ್ನನ್ನು ನಾನು ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದನು. ಶರು ತಯಾರಾಗುತ್ತಾ ರಮೇಶ್ ಯಾಕೆ ಯಾರ ಫೋನ್ ಎಂದು ಹೇಳಲೇ ಇಲ್ಲ ಎಂದು ಯೋಚಿಸತೊಡಗಿದಳು. ಇಬ್ಬರು ಸಿನಿಮಾ ನೋಡಿ ತಡರಾತ್ರಿ ಬಂದರು. ಮರುದಿನ ಇಬ್ಬರು ಕಾರಿನಲ್ಲಿ ಹಳ್ಳಿಗೆ ಹೊರಟರು. ಬಹಳ ಸುಂದರವಾದ ಜಾಗ. ಇಬ್ಬರು ಕಾರ್ ನಿಲ್ಲಿಸಿ ಕೆಲ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡರು. ಅವರು ಹೊರಟು 4 ಗಂಟೆಗಳ ನಂತರ ಊರನ್ನು ತಲುಪಿದರು. ಕಾರ್ ಬಂದು ಒಂದು ಬೃಹತ್ ಬಂಗಲೆಯ ಮುಂದೆ ನಿಂತಿತು. ಕಾರ್ನಿಂದ ಇಳಿದ ಶರು ಬಂಗಲೆಯನ್ನು ನೋಡಿ ಆಶ್ಚರ್ಯಪಟ್ಟಳು. ಇದು ಯಾರ ಬಂಗಲೆ ಎಂದು ಕೇಳಿದಳು. ಇದು ನನ್ನ ತಂದೆಗೆ ಸೇರಿತು. ನನ್ನ ತಾತ ಅಜ್ಜಿಗೆ ನಮ್ಮ ತಂದೆ ಒಬ್ಬರೇ ಮಗ, ಇನ್ನೊಬ್ಬರು ಮಗಳು ಎಂದನು. ಅಷ್ಟರಲ್ಲಿ 23 ವರ್ಷದ ಹುಡುಗಿಯೊಬ್ಬಳು ಮನೆಯಿಂದ ಹೊರಗೆ ಬಂದಳು. ಅವಳನ್ನು ಶರುವಿಗೆ ಪರಿಚಯಿಸುತ್ತಾ ಇವಳು ಅನಿತಾ, ನನ್ನ ಅತ್ತೆಯ ಮಗಳು. ಮೊದಲು ಈ ಬಂಗಲೆಯನ್ನು ಅತ್ತೆಯೇ ನೋಡಿಕೊಳ್ಳುತ್ತಿದ್ದರು. ಈಗ ಅನಿತಾ ಈ ಕೆಲಸ ಮಾಡುತ್ತಾಳೆ ಎಂದನು. ಅನಿತಾ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಒಳಗೆ ನಡೆದಳು. ಶರುವಿಗೆ ಆ ಬಂಗಲೆ ಬಹಳ ಇಷ್ಟವಾಯಿತು. ಅದು ಬಹಳ ಸುಂದರವಾಗಿತ್ತು ಮತ್ತು ಹಳೆಯ ಅಮೂಲ್ಯ ವಸ್ತುಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಅಂತಹ ಹಳೆಯ ಐಷಾರಾಮಿ ಬಂಗಲೆಯನ್ನು ಶರು ಎಂದೂ ನೋಡಿರಲಿಲ್ಲ. ಅನಿತಾ ಶರು ಬಳಿ ಬಂದು ಅತ್ತಿಗೆ, ನೀವು ಕೈಕಾಲು ತೊಳೆದುಕೊಳ್ಳಿ, ನಾನು ಊಟ ತಯಾರು ಮಾಡ್ತೀನಿ ಎಂದಳು. ಶರು ಕೋಣೆಗೆ ನಡೆದಳು. ಐಷಾರಾಮಿ ಕೋಣೆ. ಗೋಡೆಯಲ್ಲಿ ಸುಂದರ ಚಿತ್ರಗಳು, ಸೋಫಾಗಳು, ಕಾರ್ಪೆಟ್ಟುಗಳು ಎಲ್ಲವೂ ಹಳೆಯ ಕಲಾತ್ಮಕ ಶೈಲಿಯಲ್ಲಿದ್ದವು. ಊಟ ಮುಗಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಇಬ್ಬರು ಹೊರ ನಡೆದರು. ಶರುವಿಗೆ ಎಲ್ಲವೂ ಬಹಳ ಇಷ್ಟವಾಯಿತು. ಸುತ್ತಲೂ ಹಸಿರು, ಬಣ್ಣ ಬಣ್ಣದ ಹೂವುಗಳು, ಪರ್ವತಗಳು, ಸುಂದರ ಜಲಪಾತಗಳು ಬಹಳ ರಮಣೀಯವಾಗಿದ್ದು ಮನಸ್ಸಿಗೆ ಮುದ ನೀಡುತ್ತಿದ್ದವು. ಮರುದಿನ ಶರು ಅನಿತಾ ಬಳಿ ನಾನೇ ರಮೇಶ್ಗಾಗಿ ಅವರ ಇಷ್ಟದ ಅಡುಗೆ ಮಾಡ್ತೀನಿ, ನೀನು ಸಹಾಯ ಮಾಡು ಎಂದಳು. ಆತನ ಇಷ್ಟದ ಅಡುಗೆಯನ್ನೆಲ್ಲ ಬಹಳ ಪ್ರೀತಿಯಿಂದ ತಯಾರಿಸಿದಳು. ರಮೇಶ್ ಅದನ್ನು ಬಾಯಿಗಿಡುವಷ್ಟರಲ್ಲಿ ಫೋನ್ ರಿಂಗಣಿಸಿತು. ಶರು ತಣ್ಣಗಾಗುವ ಮೊದಲೇ ಊಟ ಮಾಡಿಕೊಳ್ಳಿ, ಆಮೇಲೆ ಮಾತಾಡಿದರೆ ಆಯಿತು ಎಂದಳು. ಆದರೆ ರಮೇಶ್ ಆಕೆಯ ಮಾತನ್ನು ಕೇಳದೆ ಫೋನ್ ಎತ್ತಿಕೊಂಡು ಹೊರ ನಡೆದನು. ರಮೇಶ್ನ ನಡವಳಿಕೆಯಿಂದ ಶರುಗೆ ಬೇಸರವಾಯಿತು. ಶರು, ಹೀಗೆ ಆಗಾಗ ಬರುವ ಫೋನ್ ಯಾರದಿರಬಹುದು? ಅದು ಬಂದಾಗ ರಮೇಶ್ ನನ್ನನ್ನೂ ನಿರ್ಲಕ್ಷಿಸುತ್ತಾರೆ. ನಾನು ತಯಾರಿಸಿದ ಊಟವನ್ನು ಬಿಟ್ಟು ಹೋದರಲ್ಲ ಎಂದು ಬಹಳ ಬೇಸರಪಟ್ಟುಕೊಂಡಳು. ಸ್ವಲ್ಪ ಹೊತ್ತಿನಲ್ಲಿ ಒಳಬಂದ ರಮೇಶ್ ಅವಳ ಬಳಿ ಕ್ಷಮೆ ಯಾಚಿಸುತ್ತಾನೆ. ಶರು ಯಾರ ಫೋನು ಎಂದು ಕೇಳುತ್ತಾಳೆ. ಆದರೆ ರಮೇಶ್ ಟಾಪಿಕ್ನೇ ತಿರುಗಿಸಿ ನನಗೆ ತುಂಬ ಹಸಿವಾಗ್ತಿದೆ,
ಬೇಗ ಬಡಿಸು ಎಂದು ಹೇಳಿ ತಾನೇ ಆಕೆಗೂ ಕೈ ತುತ್ತು ತಿನ್ನಿಸುತ್ತಾನೆ. ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಇಬ್ಬರೂ ಎತ್ತಿನ ಗಾಡಿಯಲ್ಲಿ ಹಳ್ಳಿಯನ್ನೆಲ್ಲ ಸುತ್ತಾಡುತ್ತಾರೆ. ಮಾವಿನ ಹಣ್ಣನ್ನು ಕಿತ್ತು ತಿನ್ನುತ್ತಾರೆ. ಆದರೆ ಶರು ತಲೆಯಲ್ಲಿ ಮಾತ್ರ ಬೆಳಿಗ್ಗೆ ನಡೆದ ಘಟನೆಯೇ ಕೊರೆಯುತ್ತಿರುತ್ತದೆ. ರಾತ್ರಿ ರಮೇಶ್ ಆಕೆಯನ್ನು ಮನೆಯ ಮೇಲ್ಛಾವಣಿಗೆ ಕರೆದೊಯ್ಯುತ್ತಾನೆ. ಬೆಳದಿಂಗಳ ರಾತ್ರಿಯಲ್ಲಿ ಇಬ್ಬರು ಬಹಳ ಹೊತ್ತು ಸಮಯ ಕಳೆಯುತ್ತಾರೆ. ಮರುದಿನ ರಮೇಶ್ ಸ್ನಾನಕ್ಕೆ ಹೋದಾಗ ಆತನ ಫೋನ್ ಮತ್ತೆ ರಿಂಗಣಿಸುತ್ತದೆ. ಶರು ಹೂದಾನಿಯಲ್ಲಿ ಹೂ ಜೋಡಿಸುತ್ತಿದ್ದವಳು ಅವಸರವಾಗಿ ಹೋಗಿ ಫೋನ್ ಎತ್ತಿಕೊಳ್ಳುತ್ತಾಳೆ. ಆರ್ಯನ್ ಎಂಬ ಹೆಸರಿನಿಂದ ಕಾಲ್ ಬರುತ್ತಿರುತ್ತದೆ. ಅವಳು ತೆಗೆಯುವಷ್ಟರಲ್ಲಿ ಡಿಸ್ಕನೆಕ್ಟ್ ಆಗುತ್ತದೆ. ಅದರ ಹಿಂದೆಯೇ ಮೆಸೇಜ್ ಒಂದು ಬರುತ್ತದೆ. ಅದರಲ್ಲಿ ಪಪ್ಪ ಎಂದು ಬರೆದಿರುವುದನ್ನು ಓದುತ್ತಾಳೆ. ಅಷ್ಟರಲ್ಲಿ ಮೊಬೈಲ್ ಲಾಕ್ ಆಗಿಬಿಡುತ್ತದೆ. ಆದ್ದರಿಂದ ಆಕೆಗೆ ಪೂರ್ತಿ ಮೆಸೇಜ್ ಓದಲು ಸಾಧ್ಯವಾಗುವುದಿಲ್ಲ. ಶರು ಚಿಂತೆಗೆ ಒಳಗಾಗುತ್ತಾಳೆ. ಹಾಗಾದರೆ ರಮೇಶ್ಗೆ ಈಗಾಗಲೇ ಮದುವೆಯಾಗಿ ಒಬ್ಬ ಮಗನೂ ಇದ್ದಾನೆಯೇ? ಹಾಗಾದರೆ ರಮೇಶ್ ನನಗೆ ಮೋಸ ಮಾಡಿ ಮದುವೆ ಆಗಿದ್ದಾರೆಯೇ ಎಂದು ಚಿಂತಿಸತೊಡಗುತ್ತಾಳೆ. ಇದರ ಬಗ್ಗೆ ರಮೇಶ್ ಬಳಿ ಕೇಳಬೇಕೋ ಬೇಡವೋ ಎಂದು ದ್ವಂದ್ವದಲ್ಲಿದ್ದಳು. ಇಡೀ ದಿನ ಅವಳು ಅದೇ ಯೋಚನೆಯಲ್ಲಿ ಕಳೆದಳು. ಬೇಸರದಲ್ಲಿ ಕುಳಿತಿದ್ದ ಶರು ಬಳಿ ಬಂದ ರಮೇಶ್, ಯಾಕೆ ಡಲ್ಲಾಗಿದ್ದೀಯಾ? ಹೊರಗೆ ವಾಕ್ ಮಾಡಲು ಹೋಗೋಣವೇ ಎಂದು ಕೇಳಿದನು. ಶರು ತಲೆನೋವಿನ ಕಾರಣ ನೀಡಿ ತಿರಸ್ಕರಿಸಿದಳು. ಅದೇ ದಿನ ರಾತ್ರಿ 2 ಗಂಟೆ ಸುಮಾರಿಗೆ ಶರುವಿಗೆ ಎಚ್ಚರವಾಗಿತ್ತು. ರಮೇಶ್ ತನ್ನ ಪಕ್ಕದಲ್ಲಿ ಇಲ್ಲದೇ ಇರುವುದನ್ನು ಗಮನಿಸಿದಳು. ಅವನನ್ನು ಹುಡುಕಿ ಹೊರಬಂದಳು. ಆಗ ಮೇಲ್ಛಾವಣಿಯ ಒಂದು ಕೋಣೆಯಲ್ಲಿ ದೀಪ ಉರಿಯುವುದನ್ನು ನೋಡಿ ಅಲ್ಲಿಗೆ ಹೊರಟಳು. ಆದರೆ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಆದ್ದರಿಂದ ವಾಪಸ್ ಬಂದು ಮಲಗಿದಳು. ಆದರೆ ಆಕೆಗೆ ನಿದ್ರೆ ಬರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ಕರ್ರೆಂಬ ಶಬ್ದವಾಯಿತು. ರಮೇಶ್ ಆಕೆಗೆ ತಿಳಿಯದಂತೆ ನಿಧಾನವಾಗಿ ಬಂದು ಮಲಗಿದ. ಮರುದಿನ ಶರು ಮತ್ತೊಮ್ಮೆ ಆ ಕೋಣೆಯ ಬಳಿ ತೆರಳಿದಳು. ಆದರೆ ಬಾಗಿಲನ್ನು ಹೊರಗಿನಿಂದ ಲಾಕ್ ಮಾಡಲಾಗಿತ್ತು. ರಮೇಶ್ ಹೊರಗೆ ಗಾರ್ಡನ್ನಲ್ಲಿ ಟೀ ಕುಡಿಯುತ್ತಿದ್ದಾಗ ಶರು ಅಡಿಗೆ ಮನೆಯಲ್ಲಿದ್ದ ಅನಿತಾ ಬಳಿ ಹೋಗಿ ಮೇಲಿರುವ ಕೋಣೆಗೆ ಬೀಗ ಹಾಕಿರುವುದು ಯಾಕೆ ಎಂದು ವಿಚಾರಿಸುತ್ತಾಳೆ. ಅನಿತಾ, ನನಗೆ ಗೊತ್ತಿಲ್ಲ ಅತ್ತಿಗೆ. ನಾನಿಲ್ಲಿ ಬಂದಾಗಿನಿಂದಲೂ ಆ ಬಾಗಿಲು ಮುಚ್ಚಿಯೇ ಇರುತ್ತದೆ. ಅದರ ಕೀ ಅಣ್ಣನ ಬಳಿಯೇ ಇರುತ್ತದೆ. ಅವರು ಮಾತ್ರ ಆ ಕೋಣೆಗೆ ಹೋಗಿರುವುದನ್ನು ನಾನು ನೋಡಿದ್ದೇನೆ. ಅದನ್ನು ಸ್ವಚ್ಛಗೊಳಿಸ್ತೇನೆ ಎಂದು ಕೇಳಿದಾಗಲೂ ಅವರು ಆ ಕೋಣೆಗೆ ಹೋಗುವ ಅಗತ್ಯವಿಲ್ಲ ಎಂದೇ ಹೇಳಿದರು ಎಂದಳು. ಇದನ್ನು ಕೇಳಿ ಶರು ಇನ್ನೂ ಚಿಂತಿತಳಾದಳು. ಮುಚ್ಚಿದ ಬಾಗಿಲಿನ ರಹಸ್ಯವೇನು ಎಂದು ಯೋಚಿಸತೊಡಗಿದಳು. ಹೇಗಾದರೂ ಅದರ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎಂದು ನಿರ್ಧರಿಸಿ ಮರುದಿನ ಅಡುಗೆ ಮಾಡಲು ಕೆಲವು ತರಕಾರಿ ಸಾಮಾನುಗಳನ್ನು ತರಲು ರಮೇಶನನ್ನು ಕಳಿಸಿದಳು. ರಮೇಶ್ ಹೊರಟ ನಂತರ ಶರು ಪೆಟ್ಟಿಗೆಯಿಂದ ಕೀ ತೆಗೆದುಕೊಂಡು ಆ ಕೋಣೆಯ ಬಾಗಿಲು ತೆರೆಯುತ್ತಾಳೆ. ಒಳಗೆ ಕಾಲಿಟ್ಟವಳು ಆಘಾತಕ್ಕೆ ಒಳಗಾಗುತ್ತಾಳೆ. ಗೋಡೆಯ ಮೇಲೆ ರಮೇಶ್ ಒಬ್ಬ ಹೆಂಗಸಿನ ಹೆಗಲ ಮೇಲೆ ಕೈ ಹಾಕಿ ನಿಂತಿರುವ ದೊಡ್ಡ ಚಿತ್ರವನ್ನು ನೋಡುತ್ತಾಳೆ. ಸುತ್ತಲೂ ಗಮನಿಸಿದಾಗ ಕಬೋರ್ಡ್ನಲ್ಲಿ ಅನೇಕ ಪುಸ್ತಕಗಳು, ಟೇಬಲ್, ಕುರ್ಚಿಗಳು ಇರುತ್ತವೆ. ಅಷ್ಟರಲ್ಲಿ ರಮೇಶ್, ಶರು ಎಲ್ಲಿದ್ದೀಯಾ? ಪರ್ಸ್ ಮರೆತು ಬಿಟ್ಟಿದ್ದೆ ಎಂದು ಆಕೆಯನ್ನು ಕೂಗುತ್ತಾ ಮೇಲ್ಛಾವಣಿಗೆ ಬಂದನು. ಶರು ಕೋಪದಿಂದ ರೂಮ್ನಿಂದ ಹೊರಬರುತ್ತಾಳೆ. ರಮೇಶ್ ಶರುನ ಆ ರೂಮ್ ಬಳಿ ನೋಡಿ ಶಾಕ್ ಆಗುತ್ತಾನೆ. ಶರು ಕೋಪದಿಂದ, ನೀನೊಬ್ಬ ಮೋಸಗಾರ. ನಿನಗೆ ಈಗಾಗಲೇ ಮದುವೆಯಾಗಿದೆ, ಒಬ್ಬ ಮಗನೂ ಇದ್ದಾನೆ. ದಿನನಿತ್ಯ ಆತನ ಫೋನ್ ಬಂದೊಡನೆ ಗುಟ್ಟಾಗಿ ಮಾತನಾಡಲು ಹೋಗುತ್ತೀಯಾ? ಈ ವಿಚಾರವನ್ನು ನನ್ನಿಂದ ಮುಚ್ಚಿಟ್ಟು ನನಗೆ ಮೋಸ ಮಾಡಿದ್ರಿ ಎಂದು ಜೋರಾಗಿ ಅಳತೊಡಗುತ್ತಾಳೆ. ರಮೇಶ್ಗೆ ಅವಳನ್ನು ಹೇಗೆ ಸಮಾಧಾನಪಡಿಸಬೇಕೋ ತಿಳಿಯುವುದಿಲ್ಲ. ಅವಳ ಕೈ ಹಿಡಿದು ಮತ್ತೆ ಆ ಕೋಣೆಯೊಳಗೆ ಕರೆದೊಯ್ಯುತ್ತಾನೆ. ಅಲ್ಲಿರುವ ಫೋಟೋ ತೋರಿಸಿ, ಇದನ್ನು ನೋಡಿತಾನೆ ನೀನು ಅಳುತ್ತಿರುವುದು? ಈ ಫೋಟೋದಲ್ಲಿರುವುದು ನೀನಂದುಕೊಂಡಂತೆ ನಾನಲ್ಲ, ನನ್ನ ಸಹೋದರ ಎನ್ನುತ್ತಾನೆ. ಶರು ಆತನ ಮಾತನ್ನು ನಂಬುವುದಿಲ್ಲ. ಈಗ ಸತ್ಯ ಮರೆಮಾಚಲು ಇನ್ನೊಂದು ಕತೆ ಕಟ್ಟುತ್ತಿದ್ದೀರಾ ಎಂದು ಕೋಪದಿಂದ ನುಡಿಯುತ್ತಾಳೆ. ರಮೇಶ್ ಟೇಬಲ್ ಡ್ರಾವರ್ನಿಂದ ಆಲ್ಬಮ್ ತಂದು ತನ್ನಂತೆ ಇರುವ ಇನ್ನೊಬ್ಬ ಹುಡುಗನನ್ನು ತೋರಿಸಿ ಹೇಳುತ್ತಾನೆ, ಇವನು ನನ್ನ ಸಹೋದರ ರಾಜೇಶ್. ನಾವಿಬ್ಬರೂ ಅವಳಿಗಳು. ಅದು ಇಬ್ಬರು ಸಹೋದರರು ತಮ್ಮ ತಂದೆ ತಾಯಿಯ ಜೊತೆಯಲ್ಲಿದ್ದ ಫೋಟೋ ಆಗಿತ್ತು. ಹಾಗಾದರೆ ಅವರೆಲ್ಲಿದ್ದಾರೆ? ಈ ಹುಡುಗಿ ಯಾರು? ನಿಮ್ಮನ್ನು ಆ ಹುಡುಗ ಯಾಕೆ ಪಪ್ಪ ಎಂದು ಕರೆಯುತ್ತಾನೆ ಎಂದು ಕೇಳುತ್ತಾಳೆ. ಆಗ ರಮೇಶ್ ಎಲ್ಲ ಘಟನೆಯನ್ನು ವಿವರಿಸುತ್ತಾನೆ. ನಾನು ಮತ್ತು ರಾಜೇಶ್ ಅವಳಿಗಳು. ರಾಜೇಶ್ ನನಗಿಂತ 5 ನಿಮಿಷ ದೊಡ್ಡವನು. ನಮ್ಮ ತಾಯಿ ನಾವು 10 ವರ್ಷದವರಿದ್ದಾಗಲೇ ತೀರಿಕೊಂಡರು. ನಮ್ಮ ತಂದೆಗೆ ದೊಡ್ಡ ವ್ಯವಹಾರವಿತ್ತು. ಆದ್ದರಿಂದ ನಮ್ಮನ್ನು ಹಾಸ್ಟೆಲ್ಗೆ ಸೇರಿಸಿದರು. ರಜೆಯಲ್ಲಿ ಮಾತ್ರ ನಾವು ಈ ಹಳ್ಳಿಗೆ ಬರುತ್ತಿದ್ದೆವು. ನಾವಿಬ್ಬರು 12ನೇ ತರಗತಿ ತಿರುಗಡೆಯಾದಾಗ ನನ್ನ ಅಣ್ಣ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋದ. ನಾನು ಡಾಕ್ಟರ್ ಆಗಬೇಕೆಂದು ಬಯಸಿ ಈ ನಗರದಲ್ಲಿ ಉಳಿದುಕೊಂಡು ಓದಲು ಪ್ರಾರಂಭಿಸಿದೆ. ಅಣ್ಣ ನಮ್ಮ ಹಳ್ಳಿಯ ಹುಡುಗಿ ಸುಮಾಳನ್ನು ತುಂಬ ಪ್ರೀತಿಸುತ್ತಿದ್ದ. ಸುಮಾ ತುಂಬ ಬಡವಳಾಗಿದ್ದಳು. ಆಕೆಯೊಂದಿಗಿನ ಸ್ನೇಹ ನನ್ನ ತಂದೆಗೆ ಇಷ್ಟವಿರಲಿಲ್ಲ, ನನಗೂ ಇಷ್ಟವಿರಲಿಲ್ಲ. ಆಕೆ ನಮ್ಮ ಶ್ರೀಮಂತಿಕೆಗಾಗಿ ಆತನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ನಾವು ಭಾವಿಸಿದ್ದೆವು.
ಅಣ್ಣ ವಿದೇಶದಲ್ಲಿ ಪದವಿ ಮುಗಿಸಿ ಕೆಲ ದಿನಗಳು ತಂದೆಯೊಂದಿಗೆ ಹಳ್ಳಿಯಲ್ಲಿ ಇರಲು ಬಂದಿದ್ದ. ಆಗ ನನಗೆ ಪರೀಕ್ಷೆ ನಡೆಯುತ್ತಿದ್ದರಿಂದ ಬರಲಾಗಲಿಲ್ಲ. ಕೆಲ ತಿಂಗಳ ನಂತರ ನಾನು ಹಳ್ಳಿಗೆ ಹೋದಾಗ ಸುಮಾ ಯಾರೊಂದಿಗೂ ಓಡಿ ಹೋಗಿದ್ದಾಳೆ ಎಂದು ತಿಳಿಯಿತು. ಹೇಗೋ ನನ್ನ ಅಣ್ಣ ಆಕೆಯಿಂದ ಬಚಾವಾದನೆಂದು ನನಗೂ ಸಂತೋಷವಾಯಿತು. ಈ ಮಧ್ಯೆ ನಾವಿಬ್ಬರೂ ನಮ್ಮ ನಮ್ಮ ಕೆಲಸದಲ್ಲಿ ಬ್ಯುಸಿಯಾದೆವು. ಭೇಟಿಯಾಗುವುದಾಗಲಿ ಫೋನ್ ಮಾಡುವುದಾಗಲಿ ಬಹಳ ಕಡಿಮೆ ಆಗಿತ್ತು. ಹೀಗೆ 4 ವರ್ಷಗಳು ಕಳೆದವು. ಈ ನಡುವೆ ನನ್ನ ತಂದೆಯೂ ತೀರಿಕೊಂಡರು. 4 ವರ್ಷಗಳಲ್ಲಿ ನನ್ನ ಅಣ್ಣ ಎಂದಿಗೂ ಹಳ್ಳಿಗೆ ಬರಲಿಲ್ಲ. ಒಂದು ದಿನ ನನಗೆ ವಿದೇಶದಿಂದ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದಿತ್ತು. ನಿಮ್ಮ ಸಹೋದರನಿಗೆ ಅಪಘಾತವಾಗಿದೆ, ಬೇಗ ಬನ್ನಿ ಎಂದಿದ್ದರು. ನಾನು ಅಲ್ಲಿ ಹೋದಾಗ ಅಣ್ಣ ಕೊನೆಯ ಕ್ಷಣದಲ್ಲಿದ್ದ. ಅವನು ಹಿಂದೆ ನಡೆದ ಎಲ್ಲ ವಿಚಾರಗಳನ್ನು ನನ್ನೊಂದಿಗೆ ಹೇಳಿಕೊಂಡ. ಕೆಲ ವರ್ಷಗಳ ಹಿಂದೆ ಆತ ಹಳ್ಳಿಗೆ ಬಂದಾಗ ಸುಮಾ ಮತ್ತು ರಾಜೇಶ್ ಪ್ರೀತಿ ಬಹಳ ಗಟ್ಟಿಯಾಗಿತ್ತು. ಪ್ರತಿದಿನ ಇಬ್ಬರು ಭೇಟಿಯಾಗುತ್ತಿದ್ದರು. ಅದರ ಪ್ರತೀಕವಾಗಿ ಸುಮಾ ರಾಜೇಶ್ನಿಂದ ಗರ್ಭಿಣಿಯೂ ಆದಳು. ಆದರೆ ನಮ್ಮ ತಂದೆ ಖಂಡಿತ ಆಕೆಯನ್ನು ಸೊಸೆಯಾಗಿ ಸ್ವೀಕರಿಸಲಾರರು ಎಂದು ಆತನಿಗೆ ಗೊತ್ತಿತ್ತು. ಆದ್ದರಿಂದ ತನ್ನ ಸ್ನೇಹಿತನಿಗೆ ಹೇಳಿ ಸುಮಾಳ ಪಾಸ್ಪೋರ್ಟ್ ಮಾಡಿಸಿ ವಿದೇಶಕ್ಕೆ ಕರೆದೊಯ್ದನು. ಹಳ್ಳಿಯಲ್ಲಿ ಎಲ್ಲರೂ ಆಕೆ ಯಾರೊಂದಿಗೂ ಓಡಿ ಹೋಗಿದ್ದಾಳೆಂದೇ ಭಾವಿಸಿದ್ದರು. ಇಬ್ಬರು ಅಲ್ಲಿಗೆ ಹೋದ ಮೇಲೆ ಮದುವೆಯಾದರು. ಸುಮಾ ಒಬ್ಬ ಮಗನಿಗೆ ಜನ್ಮ ನೀಡಿದಳು. ಅವನೇ ಆರ್ಯನ್. ಆರ್ಯನನ್ನು ಕೆಲಸದವಳ ಬಳಿ ಬಿಟ್ಟು ರಾಜೇಶ್ ಮತ್ತು ಸುಮಾ ಇಬ್ಬರು ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋದಾಗ ಇಬ್ಬರಿಗೂ ಅಪಘಾತ ಸಂಭವಿಸಿತ್ತು. ಅದರಲ್ಲಿ ಸುಮಾ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಳು. ಸಾವಿನಂಚಿನಲ್ಲಿದ್ದ ರಾಜೇಶ್ ತನ್ನ ಮಗ ಅನಾಥನಾಗಬಾರದು ಎಂದು ತಮ್ಮ ರಮೇಶ್ನನ್ನು ಕರೆಸಿಕೊಂಡಿದ್ದ. ಇನ್ನು ಮುಂದೆ ಆತನನ್ನು ನೀನೇ ನೋಡಿಕೊಳ್ಳಬೇಕು ಎಂದು ನನ್ನ ಕೈ ಹಿಡಿದು ಕೇಳಿಕೊಂಡನು. ಆತ ಕೊನೆ ಉಸಿರೆಳೆದ ನಂತರ ಎಲ್ಲ ಕಾರ್ಯ ಅಲ್ಲಿಯೇ ಮುಗಿಸಿ ಅಣ್ಣ ಕೊಟ್ಟ ಅಡ್ರೆಸ್ ಹುಡುಕಿಕೊಂಡು ಅಣ್ಣನ ಮನೆಗೆ ಹೋದಾಗ ಆರ್ಯನ್ ನನ್ನನ್ನೇ ಅವನ ತಂದೆ ಎಂದು ಭಾವಿಸಿ ಓಡಿ ಬಂದು ನನ್ನನ್ನು ತಬ್ಬಿಕೊಂಡನು. ನನ್ನಿಂದ ಅವನಿಗೆ ನಿಜ ಹೇಳಲು ಸಾಧ್ಯವಾಗಲಿಲ್ಲ. ಅವನ ತಾಯಿ ನೆಂದು ಹಿಂದಿರುಗಲಾರರು ಎಂಬುದನ್ನು ಹೇಳಿ ಅವನಿಗೆ ಆಗಲೇ ಆಘಾತವಾಗಿತ್ತು. ಅವನಿಗೆ ಇಂದು 8 ವರ್ಷ ತುಂಬಿತ್ತು. ನಿನಗೆ ಗೊತ್ತಾ, ಅಣ್ಣ ಬಂದಾಗಲೆಲ್ಲ ಈ ರೂಮ್ನಲ್ಲೇ ಇರುತ್ತಿದ್ದ. ಒಂದು ದಿನ ಇಲ್ಲಿ ನನಗೆ ಸುಮಾ ಮತ್ತು ಅಣ್ಣನ ಫೋಟೋ ಸಿಕ್ತು. ಅದನ್ನೇ ದೊಡ್ಡದಾಗಿ ಮಾಡಿ ಇಲ್ಲಿ ಹಾಕಿಸಿದ್ದೇನೆ. ಈ ಕೋಣೆಯಲ್ಲಿ ಆತನ ನೆನಪುಗಳಿವೆ. ಈ ಕೋಣೆಯನ್ನು ನಾನೇ ಸ್ವಚ್ಛಗೊಳಿಸುತ್ತೇನೆ. ಯಾವಾಗಲೂ ಅದನ್ನು ಮುಚ್ಚಿಡುತ್ತೇನೆ. ನನ್ನ ಅಣ್ಣ ನನ್ನೊಂದಿಗೆ ಇದ್ದಾನೆ ಎಂದು ಹೇಳುವಾಗ ರಮೇಶ್ ಕಣ್ಣುಗಳು ತೇವವಾಗಿತ್ತು. ಎಲ್ಲವನ್ನೂ ಕೇಳುತ್ತಾ ಶರು ಕಣ್ಣುಗಳು ನೀರಿನಿಂದ ತುಂಬಿದ್ದವು. ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಎಂದು ಕೇಳಿದಳು. ಯಾವ ಹುಡುಗಿಯೂ ಆರ್ಯನನ್ನು ಮಗ ಎಂದು ಒಪ್ಪುವುದಿಲ್ಲ. ಆತ ನನ್ನನ್ನು ತಂದೆ ಎಂದು ಕರೆದರೆ ಯಾವ ಹೆಂಡತಿ ತಾನೇ ಒಪ್ಪುತ್ತಾಳೆ? ಒಂದಲ್ಲ ಒಂದು ದಿನ ಅವನಿಗೆ ಎಲ್ಲ ಸತ್ಯವನ್ನು ತಿಳಿಸಿಬಿಡುತ್ತಾಳೆ. ನಾನು ಆರ್ಯನ್ಗೆ ನಾನವನ ಚಿಕ್ಕಪ್ಪ, ಅವನ ತಂದೆಯಲ್ಲ ಎಂದು ಹೇಳಬಯಸುವುದಿಲ್ಲ. ಅವನು ಹಾಸ್ಟೆಲ್ನಲ್ಲಿ ಇದ್ದಾನೆ. ಅವನು ಸ್ವಲ್ಪ ದೊಡ್ಡವನಾದ ಮೇಲೆ ಹೇಳ್ತೀನಿ. ನನ್ನನ್ನು ದಯವಿಟ್ಟು ಕ್ಷಮಿಸು ಶರು ಎಂದನು. ಅದರ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ನಿಮ್ಮ ಮನಸ್ಸನ್ನು ನೋಯಿಸಿದೆ ಎಂದಳು. ರಮೇಶ್, ನನ್ನದೇ ತಪ್ಪು. ನಾನು ಎಲ್ಲವನ್ನೂ ಈ ಮೊದಲೇ ಹೇಳಬೇಕಿತ್ತು. ಈ ರೀತಿ ನಡೆದುಕೊಂಡರೆ ಯಾರಿಗಾದರೂ ಅನುಮಾನ ಬಂದೇ ಬರುತ್ತದೆ ಎಂದನು. ಶರು ಮತ್ತು ರಮೇಶ್ ಸ್ವಲ್ಪ ದಿನ ಹಳ್ಳಿಯಲ್ಲಿದ್ದು ಸಿಟಿಗೆ ಬಂದರು. ಶರು ರಮೇಶ್ ಬಳಿ ಆರ್ಯನನ್ನು ಮನೆಗೆ ಕರೆದುಕೊಂಡು ಬನ್ನಿ. ಇನ್ನು ಮುಂದೆ ಅವನು ನಮ್ಮೊಂದಿಗೆ ಇರಲಿ. ಅವನಿಗೆ ನಮ್ಮಿಬ್ಬರ ಪ್ರೀತಿಯೂ ಸಿಗಲಿ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ರಮೇಶ್ಗೆ ಆಶ್ಚರ್ಯವಾಯಿತು. ನಿನ್ನನ್ನು ಪಡೆಯಲು ನಾವಿಬ್ಬರು ಬಹಳ ಪುಣ್ಯ ಮಾಡಿದ್ದೇವೆ ಎಂದು ಆಕೆಗೆ ಧನ್ಯವಾದ ತಿಳಿಸಿದನು. ಒಂದು ದಿನ ಆರ್ಯನನ್ನು ಕರೆತರಲು ಇಬ್ಬರು ಹಾಸ್ಟೆಲ್ಗೆ ಹೋಗುತ್ತಾರೆ. ಆರ್ಯನ್ ಖುಷಿಯಿಂದ ತಂದೆಯ ಬಳಿ ಬಂದು ಪ್ರಶ್ನಾರ್ಥಕವಾಗಿ ಶರುವನ್ನು ನೋಡುತ್ತಾನೆ. ಅವಳು ನಿನ್ನ ಹೊಸ ತಾಯಿ ಎಂದು ಅವನಿಗೆ ಪರಿಚಯಿಸಲು ರಮೇಶ್ಗೆ ಬಹಳ ಸಂತೋಷವಾಗುತ್ತದೆ. ಶರು ಆತನನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಾಳೆ. ಅವರೆಲ್ಲರೂ ಸಂತೋಷದಿಂದ ಮನೆಗೆ ಬರುತ್ತಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.